ಅಶ್ವಿನಿ ಗೌಡ ಅವರು ಸ್ವಲ್ಪ ಸ್ವಾರ್ಥ ಥರ ಆಡ್ತಾ ಇದ್ದಾರೆ. ಅವರು ಕನ್ನಡ ಅಂತ ತಿಳ್ಕೊಂಡು ಏನೋ ಓಟ್ ಸಿಗುತ್ತೆ ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಸ್ವಾರ್ಥಿನೇ ಅವರು ಅಲ್ಲಿ ಮಾಡ್ತಾ ಇರೋದು. ಗಿಲ್ಲಿ ನಟ ಮತ್ತು ಕರೆಕ್ಟಾಗಿ ಎಲ್ಲೆಲ್ಲ ಎದುರಿಗೆ ಹೇಳ್ತಾನೆ, ಮುಚ್ಚು ಮರೆ ಇಲ್ಲ ಅವನ ಹತ್ರ. ಓಕೆ, ಅಲ್ಲ ಅಷ್ಟು ಇಬ್ಬರು ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಮದುವೆ ಆಗಿರೋರು. ಅವರು ಚಿಕ್ಕ ಹುಡುಗಿ ಜೊತೆ ಎದುರು ನಿಂತ್ಕೊಂಡು ಆ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ. ಹೆಣ್ಮಕ್ಳು ಇದ್ದಂಗೆ ಇರಬೇಕು. ಅದೇನೋ ಹೋರಾಟ ಮಾಡ್ತಿದ್ದಾರೆ. ಅವರು ಇಂಗ್ಲೀಷ್ ಉಪಯೋಗಿಸ್ತಾ ಇದ್ದಾರೆ, ಅವ್ರೇನು ಕಮ್ಮಿ ಇಲ್ಲ. ಮಾತಾಡ್ತಾರೆ, ರೇಗಾಡ್ತಾರೆ, ಮುಂದಕ್ಕೆ ಬರೋಕ್ಕೆ ಬಿಡಲ್ಲ. ಈಗ ರಘು ಏನೋ ಗೆದ್ದು ಬಂದ್ರಲ್ಲ, ಅವಳು ಆ ಜಾಗದಲ್ಲಿದ್ದು ಅವಳು ಅದೇ ಕೆಲಸ ಮಾಡ್ತಿದ್ಲು. ಆವಾಗೆಲ್ಲ ಪಾಪ ಮಂಜುಳಾ ಭಾಷಣ ಏನೋ ಮಾಡ್ತೀನಿ ಆಚೆ ಕಳಿಸಿದ್ಲು. ಇವಳೇನು ಮಾಡ್ತಿದ್ದಾಳೆ ಇವಾಗ? ಜೈಲಿಗೆ ಹೋದ್ಮೇಲೆ ಎಷ್ಟು ಅವತಾರ ಆಡ್ತಾವಳು ನೋಡಿ. ಪಾಪ ಅವಳು ಮರ್ಯಾದೆಗೆ ತಿನ್ನೋದು ತೋರಿಸೋದು, ಎಷ್ಟೊತ್ತಿ ವಾಶ್ರೂಮ್ಗೆ ಹೋಗೋದು, ಇವೆಲ್ಲ ಈ ಥರ ಆಡೋರಿಗೆ ಕಿಚನ್ ಚಪ್ಪಾಳೆ ಬೇಕಾ? ಕಿಚನ್ ಚಪ್ಪಾಳೆ ಬೇಕು ಇಂಥವಳಿಗೆ. ಒಂದು ಕಿಚನ್ ಚಪ್ಪಾಳೆ ಕೊಡ್ದಿರೋ ಸಹಿಸ್ತಿರೋಳು ಇವಳು ಒಬ್ಬಳು ಸ್ಪರ್ಧಿನ. ಎಲ್ಲ ಕನ್ನಡದವರೇ. ಅಶ್ವಿನಿ ಗೌಡ ಅವರು ತುಂಬ ಕನ್ನಡದ ಬಗ್ಗೆ ಹೇಳ್ತಾ ಇರ್ತಾರೆ. ಬಟ್ ಎಲ್ಲ ಜಾತಿ ಒಂದು ಸೇರ್ಸೋಕ್ಕಂತೂ ಆಗಲ್ಲ. ಬಟ್ ಎಲ್ಲ ಜಾತಿಗೂ ಬೆಲೆ ಇದೆ. ಆದ್ರೂ ಅವರು ಆ ಬೆಲೆ ತಪ್ಪಿಸ್ಬಿಟ್ಟು ನಾನು ಕನ್ನಡದಲ್ಲಿ ಓಡಾಡ್ತೀನಿ ಅದೆಲ್ಲ ಹೇಳ್ತಾರೆ. ಅದು ತಪ್ಪು. ಆದರೆ ಅವ್ರು ಹೋಗಿರೋದು ಆಟ ಆಡಬೇಕು. ಆಮೇಲಿಂದ ಅವರು ಸಮಾಧಾನವಾಗಿ ಇರಬೇಕು. ಎಲ್ಲರಿಗೂ ನಾನೇ ಅಲ್ಲಿ ದೊಡ್ಡವಳು ಅಂತ ಹೇಳ್ಕೊಳ್ಬಾರ್ದು. ನಂದು ಅದು ಹೇಳಿದವರು ದೊಡ್ಡ ತಪ್ಪೇ ಅವರು. ಆದರೆ ಆ ಥರ ಹೇಳ್ಕೊಂಡು ನಾನು ಗೆಲ್ತೀನಿ ಅನ್ನೋದು ಮಟ್ಟಕ್ಕೆ ಇರಬಾರ್ದು. ಅಲ್ಲಿ ಏನು ಯಾರು ಗೆಲ್ತಾರೆ ಯಾರು ಹೋಯ್ತಾರೆ ಅಂದರೆ ಪಬ್ಲಿಕ್ಕೆ ಡಿಸೈಡ್ ಮಾಡಬೇಕು ಅಷ್ಟೇ. ಬಟ್ ಎಲ್ಲ ಜಾತಿನೂ ನೋಡ್ತಾ ಇದ್ದಾರೆ. ಆದರೆ ಜಾತಿ ಬಗ್ಗೆ ಅಂತೂ ಯಾವತ್ತೂ ಅವರು ತೆಗಿಬಾರ್ದು, ಮಾತಾಡಬಾರ್ದು. ಜಾತಿ ಬಗ್ಗೆ ಹೇಳ್ಕೊಂಡು ನಾನೇ ಗೆಲ್ತೀನಿ, ನಾನೇ ಇದು ಮಾಡ್ತೀನಿ, ಕನ್ನಡದವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡೋರೆ. ಅಲ್ಲಿ ಎಲ್ಲರೂ ಬಿಗ್ ಬಾಸ್ ಅಂದರೆ ಪ್ರತಿಯೊಂದು ಜಾತಿನೂ ನೋಡ್ತಾ ಇದ್ದಾರೆ. ತಗ್ಗಿ ಬಗ್ಗೆ ನಡೀತಾರಂತ ಅವರು ನೋಡ್ತಾ ಇದ್ದಾರೆ. ಸುದೀಪ್ ಅವರು ನೋಡ್ತಾ ಇದ್ದಾರೆ. ವಾರನ್ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಏನಂದರೆ ಅವರು ತಗ್ಗಿ ಬಗ್ಗೆ ನಡೆಯೋದು ಕಾಣಿಸ್ತಾ ಇಲ್ಲ. ಯಾವುದಕ್ಕೊಂದಕ್ಕೂ ಹಾರ್ತಾ ಇದ್ದಾರೆ. ಅವರು ಅದು ಮಾಡೋದು ತಪ್ಪು. ಅವ್ರಿಗೆ ಗಿಲ್ಟೇ ಇಲ್ವಲ್ಲ, ಅದು ಮಾತಾಡಿದ್ದೀನಿ ಈ ಥರ ಮಾಡಿದ್ದೀನಿ ಅಂತ ಅವ್ರಿಗೇನು ಮೈಂಡಲ್ಲಿ ಗಿಲ್ಟೇ. ಜಾಹ್ನವಿಗೂ ಅಶ್ವಿನಿ ಗೌಡ ಅವರು ಆಮೇಲೆ ಇವಾಗ ಸುದೀನೂ ಸೇರ್ಕೊಂಡಿದ್ದಾನೆ ಅವ್ರ ಜೊತೆ. ಅದು ತುಂಬ ತಪ್ಪು. ಅವನು ಮಾತಾಡಿದ್ದಾನೆ ನೆನ್ನೆ. ಇವತ್ತು ಬರುತ್ತೆ ಅನ್ಸುತ್ತೆ, ಅದು ಎಪಿಸೋಡ್ ಬರುತ್ತೆ ಇವತ್ತು. ಸುದೀಪ್ ಮಾತಾಡ್ತಾರೆ ಅನ್ಸುತ್ತೆ. ಆತುರದಿಂದ ಕಾಯ್ತಾ ಇದ್ದೀನಿ. ನಮಗೆ ಕೋಪ ಬರ್ತಾ ಇದೆ, ಅವ್ರಿಗೆ ಬರಲ್ವಾ? ನಮಗೆ ಹೋಗಿ ಟಿ ವಿಲಿ ಹೊಡೆಯೋಣ ಅನಿಸುತ್ತೆ, ಅಷ್ಟು ಕೋಪ ಬರ್ತಾ ಇದೆ ನನಗಂತೂ. ಇದ್ದವರೆಲ್ಲ ಪರವಾಗಿಲ್ಲ. ಅವರು ಜಾಹ್ನವಿನೂ ತುಂಬ ವರ್ಸ್ಟ್. ಅವ್ರಿಗೆ ಇದು ಸೋಷಿಯಲ್ ಎಷ್ಟು ಇದಾಗಿದೆ, ಫಾರ್ವರ್ಡ್ ಆಗಿದೆ ಅಂತ ಗೊತ್ತಿದ್ದು ಮಾಡ್ತಾವ್ರೆ. ಏನೋ ನೋಡ್ಬೇಕು. ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದಿರೋರ ಬಗ್ಗೆ ಚೆನ್ನಾಗಿದೆ. ಅವನು ರಘು ಚೆನ್ನಾಗಿ ಆಡ್ತಾ ಇದೆ. ಅವ್ನು ಕ್ಯಾಪ್ಟನ್ ಆಗಿದ್ದಕ್ಕೆ ಅವಳು ಅಷ್ಟೊಂದು ತುಂಬ ಇದು ಮಾಡಿದ್ದಾಳೆ. ನೋಡಬೇಕು. ಅವರು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಬಿಗ್ ಬಾಸಿಂದ ಏನು ಸಂದೇಶ ಅಂತ ಹೇಳಿದ್ರೆ, ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲ ಒಂದು ಇದನ್ನು ಅಲ್ಲಿ ಹಾಕಿರ್ತಾರೆ. ಆದರೆ ನಮ್ಮ ನಡವಳಿಕೆನ ಪ್ರದರ್ಶನ ಮಾಡೋದಕ್ಕೆ ಅದೊಂದು ಬಿಗ್ ಬಾಸ್ ಆಗಿರುತ್ತೆ. ನಮ್ಮ ಮನಸ್ಸು ನಾವೇನು ತಿಳ್ಕೊಂಡಿರ್ತೀವಿ, ಹೊರಗಡೆ ಪ್ರಪಂಚಕ್ಕೇನು ಗೊತ್ತಿರೋದಿಲ್ಲ ಅಂತ ನಾವು ಚೆಲ್ಲಾಗಿ ಆಡೋ ಅಂಥದ್ದಿರ್ಬೋದು, ಏನೋ ಅದೆಲ್ಲ ಸಮಾಜ ಗುರುತಿಸುತ್ತೆ. ನನ್ನ ಇಷ್ಟು ಬಂದಾಗಲ್ಲಿ ಮಾಡಿಬಿಡ್ಬೋದು. ನಿಜ, ಯಾರು ಏನೂ ಮಾಡಲ್ಲ, ಬೇಕು ಅಂದರೆ ಒಳಗಡೆ ಇರ್ತೀನಿ, ಬೇಡದರೆ ತೆಗೆದಾಕ್ಬಿಡ್ತಾರೆ ಅಂತ ಅಂದ್ಕೊಂಡ್ರೂ ಕೂಡ ತೆಗೆದಾಕೋದು ಒಳಗಡೆ ಇರೋದಲ್ಲ. ಅದರ ಸಮಾಜಕ್ಕೆ ಅದೊಂದು ಒಳ್ಳೆಯ ಸಂದೇಶ. ಯಾರ ಮನೆ ಹೆಣ್ಮಕ್ಳು, ಯಾರ ಮನೆ ಗಂಡ್ಮಕ್ಳು ಬಂದಿರ್ತಾರೆ, ಅವರು ಯಾವ ರೀತಿ ಅವ್ರನ್ನ ಬಿಹೇವ್ ಮಾಡ್ತಾರೆ, ಅದು ಸಮಾಜಕ್ಕೆ ಸಂದೇಶ ಆಗುತ್ತೆ. ಅವರು ಸರಿಯಾದ ರೀತಿ ಅವ್ರು ನಡ್ಕೋಬೇಕಲ್ಲಿ. ಅಲ್ಲಿ ಬೇರೆ ಬೇರೆ ಥರ ತಪ್ಪಾಗಿ ನಡ್ಕೊಂಡ್ರೆ ನೋಡೋರು ಎಲ್ಲರೂ ಕಿರಿಯ ವಯಸ್ಸಿನವರಲ್ಲ, ಎಲ್ಲ ಹಿರಿಯ ವಯಸ್ಸಿನವರು ಕೂಡ ಎಲ್ಲ ವಯಸ್ಸಿನವರು ನೋಡ್ತಾರೆ. ಅದೊಂದು ಕುಟುಂಬ ಬಿಗ್ ಬಾಸ್ ಅನ್ನೋದು. ಮತ್ತು ಸುದೀಪ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಬೆಸ್ಟ್ ಅವರು ಸರಿ ಇದೆ. ಆದರೆ ಅಲ್ಲಿ ಸ್ಪರ್ಧಿಗಳನ್ನ ಹಾಕಾಗ ಸ್ವಲ್ಪ ವೆಯ್ಟು ಚೆನ್ನಾಗಿ ಗೊತ್ತಿರೋ ಅಂಥವ್ರನ್ನ, ಸಮಾಜದ ಬಗ್ಗೆ ಕಳಕಳಿ ಇರೋ ಅಂಥವ್ರನ್ನ ಹಾಕಬೇಕು. ಮತ್ತು ಸಂಕುಚಿತ ಮನೋಭಾವ ಇರೋರನ್ನ ಹಾಕಬಾರ್ದು. ಜಾತೀಯತೆ ನಾವೆಲ್ಲರೂ ಒಂದೇ. ಇಂಡಿಯನ್ಸ್ ಅಂದಮೇಲೆ ಇಲ್ಲಿ ಎಲ್ಲರೂ ಒಂದೇ, ಬೇರೆ ಅಲ್ಲ. ಆದರೆ ಅದನ್ನು ತರಬಾರ್ದು ಅಂತ ನನಗನ್ಸುತ್ತೆ ಮೇಡಮ್. ಕೋರ್ಟಲ್ಲಿ ಏನು ಹೇಳ್ತಾರೆ ನೋಡಬೇಕೀಗ. ಅವ್ರು ಮಾಡಿದ ತಪ್ಪು. ಜಾತಿ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು? ಇದೆಲ್ಲ ಇರಬೇಕಾಯ್ತು. ಅದು ಎಸ್ ಅನ್ನೋ ಪದ ತೆಗೆದಿದ್ದು ತುಂಬ ತಪ್ಪದು.